ಜಿದ್ದಾಜಿದ್ದಿ ಸರ್ ಯಾವ ರೀತಿ ಇರುತ್ತೆ ಸರ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ನಿತಂತ್ರ ಹೊಕ್ಕೇರಿಯಲ್ಲಿ ಏನಿಲ್ಲ ಏನು ರಾಜಕೀಯ ಅವ್ರು ಮಾಡ್ತಾರೆ ನಮ್ದು ಮಾಡ್ತೀವಿ. ನಮ್ಮ ಪಕ್ಷ ನಮಗಿದೆ, ಅವ್ರ ಪಕ್ಷ ಅವ್ರಿಗೆ ಮತ್ತಷ್ಟು ಆಕ್ಟಿವ್ ಆಗಿ ಮಾಡ್ತೀರಾ? ಆಕ್ಟಿವ್ ಆಗಿದೆ, ಮುಂದಿನ ಆಕ್ಟಿವ್ ಆಗಿದೆ. ಮತ್ತು ಹೊಂಟಿದ್ದಿಲ್ಲ 50 ಮಂದಿ ಮತ್ತು ಚಿಕ್ಕೋಡಿ ಹೊಂಟಿ ಎಲ್ಲ ಹೇಳಿದಿಲ್ಲ. ಜಿಲ್ಲಾ ಸಂಘಟನೆ ಕೆಲಸ ಡೆವಲಪ್ಮೆಂಟ್ ನೋಡ್ಲಿಕ್ಕೆ ವಿಸ್ತರಣೆ ಏನಾದ್ರು ಸರ್ ಡಿಸೆಂಬರ್ ಹಂತದಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗೋ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಸರ್. ಗೊತ್ತಿಲ್ಲ, ಅದು ಸರ್ಕಾರ ನಿರ್ಧಾರ ಮಾಡಬೇಕು. ನಮ್ದು ಮಾಡ್ಬೇಕಂತ ಇದೆ. ಸೆಂಟ್ರಲ್ ಗೌರ್ಮೆಂಟ್ ದಿಂದ ಆದೇಶ ಆಗಿದೆ. ಇಲ್ಲ ಆ ಥರ ನಾವು ಡಿಸಿಸಿ ಬ್ಯಾಂಕ್ ನಾಮಿನೇಟೆಡ್ ಸರ್, ಏನು ಹಲವಾರು ಸಮಾಜ ಕೊಡ್ತೀನಿ ಅಂತ ನಾವು ನಿನ್ನೆ ಬರ್ತಿರೋರು ಹೇಳಿದ್ರೆ ನಾವು ಅದನ್ನೇ ಹೇಳಿ ಮುಂಚೆ ಕೂಡ ಅವರಿಗೆ ಕೊಡಬೇಕಂತ ಒಂದು ಡಿಸಿಷನ್ ಆಗಿದೆ. ಕೊಡೋಕ್ಕಿಂತ ಮುಂಚೆ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋರು ಇರಬೇಕು. ಅವರು ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟದ್ದು ಒಳ್ಳೆಯದಾಗ ಸಲಹೆ ಮಾಡಿದ್ದಾರೆ. ಗೊತ್ತಿಲ್ಲ, ಅದು ನಮ್ಮ ಯಾತ್ರೆಗಿಲ್ಲ. ಸಿಎಂ ಮತ್ತು ಅಧ್ಯಕ್ಷರು ಸರ್ ಇನ್ನೊಂದು ಕೊನೆ ಪ್ರಶ್ನೆ ಸರ್, ರಮೇಶ್ ಕತ್ತಿ ಅವರು ಎಲ್ಲ ಜನರಲ್ ಕ್ಷೇತ್ರದಲ್ಲಿ ಇವರೇ ಬಂದಿದ್ರೆ ನಾವೇನು ಮೀನಾ ಹಿಡಿಯಕ್ಕೆ ಹೋಗ್ಬೇಕು ಅಂತ ಪ್ರಶ್ನೆ ಮಾಡ್ತೀವಿ. ಅದು ಯಾರಿಗೆ ಜನ ಆಯ್ಕೆ ಮಾಡ್ತಾರೆ, ಯಾರ ಶಕ್ತಿ ಇದೆ, ಪಕ್ಷ ಯಾರಿಗೆ ಟಿಕೆಟ್ ಅದ್ರ ಮೇಲೆ ಡಿಪೆಂಡ್. ಅವರು ಯಾರೋ ಹೋಗಿ ಏಕಾಏಕಿ ನಿಲ್ಲೋಲ್ಲ ಅಲ್ಲಿ. ಪಕ್ಷಕ್ಕೆ ಟಿಕೆಟ್ ಕೊಡಬೇಕು, ಕೊಟ್ಟ ಮೇಲೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು. ಇದೆಲ್ಲ ಒಂದೇ ಜನರಲ್ ಕ್ಷೇತ್ರ ಇವರೇ ಬೇಕಾ, ಜಾರಕಿಹೊಳಿ ಅವರೇ ಬೇಕಾ ಅಂತ ಸರ್? ಇದೆಲ್ಲ ಜನರಲ್ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ. ಬೇರೆ ಕಡೆ ಬಹಳ ಚೆನ್ನಾಗಿ ಗೆದ್ದಿದಾರ, ಗೆಲ್ತಾರ. ಮತ್ತು ಜನರಲ್ ಬೇಕಲ್ಲಿ ಇವರಿಗೆ ಕೊಡಬೇಕಂತ ಏನು ಕಾನೂನು ಇದೆ, ಇವರೇ ನಡೆಸ್ಬೇಕಂತ. ನಮಗೂ ಹಕ್ಕಿದೆ, ನಮ್ದು ವೋಟ್ ಬ್ಯಾಂಕ್ ಇದೆ, ನಮ್ಮವ್ರು ಓಟ್ ಇದ್ದಾರೆ. ನಾವು ಕೇಳಲಿಕ್ಕೆ ತಯಾರಿದ್ದೀವಿ. ಓಕೆ ಓಕೆ ಸರ್.